ಎಲ್ಲರಿಗೂ ನಮಸ್ಕಾರ. ಈ ಪತ್ರಿಕೆಗೋಷ್ಠಿಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಬೆಂಗಳೂರು ವಿಶ್ವವಿದ್ಯಾಲಯ 60ನೇ ಘಟಿಕೋತ್ಸವವನ್ನು ನಾಳೆ ಅಕ್ಟೋಬರ್ 8ನೇ ತಾರೀಕು ಜ್ಞಾನಜ್ಯೋತಿ ಆಡಿಟೋರಿಯಂನಲ್ಲಿ ನಡೆಯಲಿದೆ. ಈ ಘಟಿಕೋತ್ಸವದ ಅಧ್ಯಕ್ಷತೆಯನ್ನು ರಾಜ್ಯದ ಆನರೇಬಲ್ ಗವರ್ನರ್ ಆದ ತಾವರ್ ಚಂದ್ ಗೆಹ್ಲೋಟ್ಜಿ ಅವರು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಭಾಗವಹಿಸಲಿದ್ದಾರೆ. ಈ ಘಟಿಕೋತ್ಸವದ ಚೀಫ್ ಗೆಸ್ಟ್ ಆಗಿ, ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪ್ರಹ್ಲಾದ್ ರಾಮರಾವ್, ಈ ದೇಶ ಕಂಡ ಅತ್ಯುನ್ನತ ಸೈಂಟಿಸ್ಟ್, ಪದ್ಮಶ್ರೀ ಅವಾರ್ಡಿ, ಅವರು ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಘಟಿಕೋತ್ಸವದ ಭಾಷಣವನ್ನು ಮಾಡಲಿದ್ದಾರೆ. ಈ ಒಂದು ಘಟಿಕೋತ್ಸವದಲ್ಲಿ 33,300 ಸ್ಟೂಡೆಂಟ್ಸು ಎಲಿಜಿಬಲ್ ಇದ್ದಾರೆ. ಅದರಲ್ಲಿ 23,528 ಮಂದಿ ಪದವಿಗಳನ್ನು ಪಡೆಯುವರಿದ್ದಾರೆ. 288 ಚಿನ್ನದ ಪದಕವನ್ನ 157 ವಿದ್ಯಾರ್ಥಿಗಳು ಪಡೆಯುವರಿದ್ದಾರೆ. 61 ವಿದ್ಯಾರ್ಥಿಗಳು 132 ನಗದು ಪ್ರಶಸ್ತಿಯನ್ನ ಪಡೆಯಲಿದ್ದಾರೆ. ಒಟ್ಟು 140 ವಿದ್ಯಾರ್ಥಿಗಳು PhD ಪದವಿಯನ್ನ ಸ್ವೀಕರಿಸಲಿದ್ದಾರೆ. ಈ ಬಾರಿಯೂ ವಿದ್ಯಾರ್ಥಿನಿಯರ ಮೇಲ್ಗೈ ಸಾಧಿಸಿದ್ದು 13,510 ವಿದ್ಯಾರ್ಥಿನಿಯರು ಈ ಒಂದು ಘಟಿಕೋತ್ಸವದಲ್ಲಿ ಪದವಿಯನ್ನ ಪಡೆಯಲಿದ್ದಾರೆ. ಹಾಗೂ 9,878 ವಿದ್ಯಾರ್ಥಿಗಳು ಪುರುಷ ವಿದ್ಯಾರ್ಥಿಗಳು ಪದವಿಯನ್ನ ಸ್ವೀಕರಿಸಲಿದ್ದಾರೆ. ಈ ಒಂದು ಘಟಿಕೋತ್ಸವದಲ್ಲಿ ಅತಿ ಹೆಚ್ಚು ಚಿನ್ನದ ಪದಕ, 11 ಚಿನ್ನದ ಪದಕವನ್ನ ಪಡೆದಿರುವ ಪ್ರೇಮಾ S, ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪದವಿ ಕನ್ನಡ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿನಿ. ಹಾಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ಹೇಮಂತ್ S 7 ಚಿನ್ನದ ಪದಕವನ್ನ ಗಳಿಸಿದ್ದಾರೆ. ದಿವ್ಯಾ S, ಮಾನಸ KG, ನಂದಿನಿ TH, ಚೇತನ್ R, ಭರತ್ ಕುಮಾರ್ S, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಚಿನ್ನದ ಪದಕ ಪಡೆದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳು. ಸ್ವರೂಪ್ N ಮತ್ತು ರಂಜಿತ್ ಜಾಧವ್ ವರ್ಷದ ಅತ್ಯುತ್ತಮ ಕ್ರೀಡಾಪಟು ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ.